ಇನ್ನು ಮುಂದೆ ಯಾವುದೇ ಒಂದು ಸ್ಟಾಕ್ ತಗೊಳ್ಬೇಕಾದ್ರೂ ನಿಮ್ಮ ಹತ್ರ ಜಸ್ಟ್ 25% ಫಂಡ್ ಇದ್ರೆ ಸಾಕು. ಇನ್ನು ರೆಸ್ಟ್ 75% ಫಂಡ್ ಸ್ಟಾಕ್ ಬ್ರೋಕರೇ ಮಾಡ್ತಾರೆ. ಎಸ್, ಪಾಸಿಬಲ್ ಥ್ರೂ MTF, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ. ಲೆಟ್ಸ್ ಸೇ ಈಗ ನೀವು ಒಂದು 1000 ರೂಪೀಸ್ ಸ್ಟಾಕ್ ತಗೊಳ್ಬೇಕು ಅಂದರೆ ನಿಮ್ಮ ಹತ್ರ ಜಸ್ಟ್ 250 ರೂಪೀಸ್ ಇದ್ರೆ ಸಾಕು. ಇನ್ನು ರೆಸ್ಟ್ 750 ರೂಪೀಸ್ ಕಂಪನಿನೇ ಫಂಡ್ ಮಾಡುತ್ತೆ. ಸೊ ಇದು ಒಂದು ಪೇ ಲೇಟರ್ ಆಪ್ಷನ್ ತರ ನಿಮಗೆ ಅಪ್ ಟು 4x ಲೆವರೇಜ್ ಸಿಗುತ್ತೆ. 25% ಇನ್ವೆಸ್ಟರ್ ಫಂಡ್ ಮಾಡಿದ್ರೆ 75% ಕಂಪನಿ ಫಂಡ್ ಮಾಡುತ್ತೆ. ಸೊ ಇದು ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು 10,000 ರೂಪಾಯಿ ಅಮೌಂಟ್ ಇದ್ರೆ ನೀವು 1000 ರೂಪೀಸ್ ವರ್ತ್ ಇರುವಂಥ ಸ್ಟಾಕ್ಸ್ 10 ಬೈ ಮಾಡ್ಬೋದು. ಇನ್ ಕೇಸ್ ನೀವು MTFನ ಅವೈಲ್ ಮಾಡಿದಾಗ ನಿಮಗೆ 250 ರೂಪೀಸ್ ಮಾತ್ರ 1000 ರೂಪೀಸ್ ಸ್ಟಾಕ್ಸ್ಗೆ ಚಾರ್ಜ್ ಆಗುತ್ತೆ. ರೆಸ್ಟ್ 75% ಕಂಪ್ನಿ ಕಡೆಯಿಂದ ಬರೋದ್ರಿಂದ 10 ಕ್ವಾಂಟಿಟಿ ತಗೊಳ್ಳುವಂಥ ಜಾಗದಲ್ಲಿ ನಿಮಗೆ 40 ಕ್ವಾಂಟಿಟಿ ಸಿಗುತ್ತೆ ಫಾರ್ ದ ಸೇಮ್ ಕ್ಯಾಪಿಟಲ್. ಈ ಒಂದು MTF 1600 ಪ್ಲಸ್ ಸ್ಟಾಕ್ಸ್ ಮೇಲೆ ಅಪ್ಲೈ ಆಗಿರೋದ್ರಿಂದ ನೀವು ಆ 1600 ಸ್ಟಾಕ್ಸ್ ಮೇಲೆ ನೀವು ಯಾವುದಾದ್ರೂ ನಿಮ್ಮ ಒಂದು ಪ್ರಿಫರಬಲ್ ಸ್ಟಾಕ್ಸ್ನ ನೀವು ಪಿಕ್ ಮಾಡ್ಬೋದು. ಸೊ ಇದು ಸ್ವಿಂಗ್ ಟ್ರೇಡರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಯಾವುದೋ ಒಂದು ಟ್ರೆಂಡ್ ಬ್ರೇಕ್ಔಟ್ ಆಗಿದ್ದಾಗ ನೀವು ಒಂದು ಮೂವ್ಮೆಂಟ್ ನೋಡ್ತೀರಾ ಅಥವಾ ಗುಡ್ ನ್ಯೂಸ್ ಕಂಪನಿಯಲ್ಲಿ ನೋಡಿದಾಗ ನಿಮ್ಮ ಹತ್ರ ಕ್ಯಾಪಿಟಲ್ ಕಡಿಮೆ ಇರೋದ್ರಿಂದ ನೀವು ಕಡಿಮೆ ಸ್ಟಾಕ್ಸ್ ಬೈ ಮಾಡ್ಬೋದು. ಬಟ್ ಇಫ್ ಯು ಆರ್ ಶ್ಯೂರ್ ದಟ್ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಈ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ ಅಂದಾಗ ನೀವು ಈ ಒಂದು MTFನ ಉಪಯೋಗಿಸ್ಕೊಡೋದ್ರಿಂದ ನಿಮಗೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಆಗುತ್ತೆ ಆ್ಯಂಡ್ ಪ್ರಾಫಿಟ್ ಮೇಕಿಂಗ್ ಕೂಡ ಜಾಸ್ತಿ ಆಗುತ್ತೆ. ಈ ಒಂದು ಫೆಸಿಲಿಟಿಗೆ ಕಂಪನಿ ಕೂಡ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಬಂದು 12% ಇಂದ 16.49%, 16.5% ವರೆಗೂ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಬೇಸ್ಡ್ ಆನ್ ದ ಸ್ಲ್ಯಾಬ್ ವೈಸ್ ಅಲ್ಲಿ 0 to 5 lakh, 10 to 15 lakhs, 25 to 50 lakhs ಈ ತರ ಒಂದು ಸ್ಲ್ಯಾಬ್ ರೇಟ್ ಅಲ್ಲಿ. ಅಂಡ್ ನೀವು ಎಷ್ಟು ದಿವಸ ಹೋಲ್ಡ್ ಮಾಡ್ತಿರೋ ಅಷ್ಟು ದಿವಸಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ. ಇದು ಒಳ್ಳೆ ಬೆನಿಫಿಟ್ ಅಲ್ವಾ? ಹಾಗಿದ್ರೆ ಈ ಬೆನಿಫಿಟ್ ನೀವು ತಗೊಳ್ಬೇಕು ಅಂದ್ರೆ ನನಗೆ DM ಮಾಡಿ. ಸೊ ಈ ಒಂದು MTFನ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಥ್ಯಾಂಕ್ ಯು.